ಎಷ್ಟೇ ಕಷ್ಟಗಳು ಬರಲಿ ಮತ್ತೆ ಮತ್ತೆ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಎದ್ದು ಬಂದಿದ್ದಾರೆ. ಅವತಾರ ಪುರುಷ 2ನ ಮತ್ತೆ ತೆರೆ ಮೇಲೆ ತರ್ತಿದ್ದಾರೆ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಅವತಾರ ಪುರುಷ ತುಂಬಾ ಸೂಪರ್ ಮೂವಿ ಅಂತ ಅಂದರೆ ಒಂದು ಸಖತ್ ಕ್ಯೂರಿಯಾಸಿಟಿ ಅಂದರೆ ಪಾರ್ಟ್ 1 ಪಾರ್ಟ್ 2. ಸೊ ಕೆಲವರು ಪಾರ್ಟ್ 1 ಬೇಕಾಗಿರಲಿಲ್ಲ, ಎರಡು ಒಟ್ಟಿಗೆ ಮಾಡಿದರೆ ಸಕ್ಕತ್ತಾಗಿರ್ತಾಯಿತ್ತು ಸಿನಿಮಾ ಅಂತ ಕೆಲವರು ಹೇಳಿದ್ರು. ಕೆಲವರು ಇಲ್ಲ ಸಖತ್ತಾಗಿ ಅಂದರೆ ಕ್ಲೈಮ್ಯಾಕ್ಸ್ ಸಖತ್ ಸಸ್ಪೆನ್ಸಿಗಾಗಿದೆ, ಪಾರ್ಟ್ 2 ನೋಡೋದಕ್ಕೆ ಸಖತ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ಈ ಸಾಕಷ್ಟು ನಿರೀಕ್ಷೆನ ಹುಟ್ಟಿ ಹಾಕಿರುವಂಥದ್ದು ಅವತಾರ ಪುರುಷ 2 ಸಿನಿಮಾ. ಸೊ ಈಗ ಮತ್ತೆ ಬಂದಿದ್ದೀರಾ. ಎಷ್ಟೋ ಜನ ಗಾಂಧಿನಗರದಲ್ಲಿ ಒಂದು ಮಾತು ಕೇಳಿ ಬರ್ತಾಯಿತ್ತು, ಅವತಾರ ಪುರುಷ 2 ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಆ ಊಹಾಪೋಹಗಳಿಗೆಲ್ಲ ಇವತ್ತು ತೆರೆ ಎಳೆದಿದ್ದಾರೆ. ಈವನ್ ನನಗೂ ಕೂಡ ಶಾಕ್ ಆಯಿತು ಈ ಒಂದು ಮೆಸೇಜ್ ನೋಡಿ, ಅವತಾರ ಪುರುಷ ಟೀಮು ಪ್ರೆಸ್ ಮೀಟ್ ಮಾಡ್ತಿದೆ ಅಂತ ಅಂದಾಗ. ಯಾಕಂದರೆ ಅಷ್ಟು ರೂಮರ್ಸ್ ಕ್ರಿಯೇಟ್ ಆಗಿತ್ತು ಈ ಸಿನಿಮಾ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಏನು ಉತ್ತರ ಕೊಡ್ತೀರಾ ಸರ್? ಪಾರ್ಟ್ ನೀವು ಏನೇ ಫಿಲಮ್ಸ್ ನೀವು ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿದಾಗ ಸೀಕ್ವೆಲಲ್ಲಿ, ಸೊ ಆಡಿಯನ್ಸ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಇನ್ನೂ ಏನೋ ಒಂದು ಎಕ್ಸ್ಟ್ರಾಡಿನರಿ ಇತ್ತು, ಅದನ್ನು ಮಿಸ್ ಮಾಡ್ಕೊಂಬಿಟ್ವಾ, ಅದನ್ನು ಪಾರ್ಟ್ 1 ನೋಡ್ಬೋದಿತ್ತಲ್ಲ ಅಂತ ಒಂದು ಕ್ಯೂರಿಯಾಸಿಟಿ ಎಲಿಮೆಂಟ್ ಬಿಲ್ಡ್ ಆಗಿರುತ್ತೆ. ಸೊ ಆ ಕಾರಣದಿಂದ ಒಂದು 100ಅಲ್ಲಿ ಒಂದು 20% ಆಡಿಯನ್ಸ್ಗಳ್ದು ನಾವು ಕೇಳಿದ್ರೆ ಅಂತ ರೆಸ್ಪಾನ್ಸ್ ಏನಿತ್ತು ಅಂತಂದರೆ, ಅದನ್ನು ಕೂಡ ಇದರಲ್ಲೇ ತೋರಿಸ್ಬಿಟ್ಟಿದ್ರೆ ಫುಲ್ಲು ಕಂಪ್ಲೀಟಾಗಿ ಹೊರಟೋಗ್ಬಿಡೋದಿತ್ತು ಅಂತ. ಬಟ್ ಸೀಕ್ವೆಲ್ದು ಅದೇ ನಿಮಗೆ ಸ್ಪೆಷಾಲಿಟಿ. ಈ ಫಾರ್ಮ್ಯಾಟ್ಗಳು ನಾವೆಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ, ನಿಮಗೆ ತುಂಬ ಲೋ ಲೆವೆಲಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದರೆ ಟಿ ವಿ ಸೀರಿಯಲಲ್ಲಿ ಒಂದು ಎಪಿಸೋಡ್ ಆದಮೇಲೆ ನೆಕ್ಸ್ಟ್ ಎಪಿಸೋಡ್ ಮಾಡೋದಕ್ಕೆ ಏನೋ ಒಂದು ಲೀಡ್ ಕೊಟ್ಕೊಂಡು ಬಿಟ್ಟಿರ್ತಾರೆ. ಅದರಿಂದ ನೆಕ್ಸ್ಟ್ ಫಾರ್ಮ್ಯಾಟ್ ಬಂದರೆ ವೆಬ್ ಸೀರೀಸಲ್ಲಿ, ಸೊ 1 ಎಪಿಸೋಡಿಂದ ನೆಕ್ಸ್ಟ್ ಎಪಿಸೋಡು. ಸೊ ಪ್ರತಿಯೊಂದು ಎಪಿಸೋಡಿಂದ ನೆಕ್ಸ್ಟ್ ಎಪಿಸೋಡ್ ಜಂಪ್ ಆಗಬೇಕಾದ್ರೆ ನೀವು ಆ ಕ್ಯೂರಿಯಾಸಿಟಿ ಎಲಿಮೆಂಟ್ನ ನೀವು ಟ್ರಿಗರ್ ಮಾಡಿದ್ರೇ ಆಡಿಯನ್ಸ್ ನೆಕ್ಸ್ಟ್ ಬಂದೇನು ನೋಡೋದು ಅಂತ. ಸೊ ಆ ಒಂದು ಇದರಲ್ಲಿ ನಾವು ತುಂಬ ಕಾನ್ಷಿಯಸ್ ಆಗಿ ನಾವೇನು ಮೇಕ್ ಶೂರ್ ಮಾಡಿದ್ವಿ ಅಂತ ಹೇಳಿದ್ರೆ, ಪಾರ್ಟ್ 1ಇಂದ ಎದ್ದೋಗೋನು ಒಂಥರ ಅವನು ಸ್ವಲ್ಪ ಇದರಲ್ಲೇ ಹೋಗಬೇಕು ಅಂತ, ನಾವೇನೋ ನೋಡಬೇಕಿತ್ತು, ಇನ್ನೊಂದು ಸ್ವಲ್ಪ ನೋಡಬೇಕಿತ್ತು ಅಂತ, ಅವಾಗಲೇ ನಿಮಗೆ ಪಾರ್ಟ್ 2 ಬರೋದು. ಸೊ ಇಟ್ಸ್ ಎ ವೆರಿ ಸ್ಟ್ರಾಟಜಿಕಲಿ ಮೇಡ್ ಡಿಸಿಷನ್ ದಟ್ ಆಡಿಯನ್ಸ್ಗೆ ಹಂಗೆ ಅನ್ನಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ದೃಷ್ಟಿಕೋನದಿಂದನೇ ನಾವು ಕ್ಲೈಮ್ಯಾಕ್ಸ್ನ ಡಿಸೈನ್ ಮಾಡಿದ್ದು. ಕಮಿಂಗ್ ಬ್ಯಾಕ್ ಟು ಪಾರ್ಟ್ 2, ಯಾವುದೇ ಫಿಲಮ್ ಆಗಲಿ ನೀವು ಆ ಒಂದು ರಿಸಲ್ಟು ನೀವು ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಾಗ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಟೈಮಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ವಾಪಸ್ ರಿವಿಸಿಟ್ ಮಾಡ್ತೀರಾ. ಓಕೆ, ಈ ಸ್ಕ್ರೀನ್ ಪ್ಲೇನ ಪಾರ್ಟ್ 2 ಇನ್ನೂ ಹೆಂಗೆ ಬೆಟರ್ ಮಾಡ್ಬೋದು, ಏನೆಲ್ಲ ಜಾಸ್ತಿ ಮಾಡ್ಬೋದು, ಏನೆಲ್ಲ ಕಮ್ಮಿ ಮಾಡ್ಬೋದು, ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು. ಇವಾಗ ಕೆಲವೊಂದರ ನಾವು ರ್ಯಾಂಡಮಾಗಿ ಒಂದು 400-500 ಜನನ ನಾವು ರ್ಯಾಂಡಮಾಗಿ ಒಂದು ಒಪಿನಿಯನ್ ತೊಗೊಂಡ್ವಿ, ನಿಮ್ಗೆ ಏನು ವರ್ಕ್ ಆಯಿತು, ಏನು ವರ್ಕ್ ಆಗಿಲ್ಲ, ಪಾರ್ಟ್ 2 ನೀವೇನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಆ ಒಂದಷ್ಟು ಒಪಿನಿಯನ್ಗಳಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿದಂಥ ಒಂದು ಫಿಲಮ್ ಪಾರ್ಟ್ 2. ಸೊ ದಟ್ ಈಸ್ ದಿ ಓನ್ಲಿ ಟೆಕ್ನಿಕಲ್ ರೀಸನ್ ವೈ ಅವತಾರ ಪುರುಷ ಟುಕ್ ಟೈಮ್. ಆ್ಯಂಡ್ ಆಲ್ಸೋ ನೀವು ಲಾಜಿಕಲಿ ನೀವು ನೋಡಿದ್ರೆ, ಸೀಕ್ವೆಲ್ ಅಂತ ಬಂದಾಗ ಯಾರೂ ಕೂಡ ಇವತ್ತು ಫಿಲಮ್ನ ಮಾಡಿ ಪಾರ್ಟ್ 1 ರಿಲೀಸ್ ಮಾಡಿ 2 ತಿಂಗಳಿಗೆ ಪಾರ್ಟ್ 2 ರಿಲೀಸ್ ಮಾಡೋಕ್ಕಾಗೋದಿಲ್ಲ. ದೊಡ್ಡ ಎಕ್ಸಾಂಪಲ್ಸ್ಗಳಿದೆ. ಬಾಹುಬಲಿ 2-3 ವರ್ಷ, KGF 2-3 ವರ್ಷ. ಏನಕ್ಕೆ ಅಂತಂದರೆ ಅದರದ್ದೇ ಆದ ಸಿದ್ಧತೆಗಳಿರುತ್ತೆ. ನಮ್ಮ ಬಡ್ಜೆಟ್ಟು ಅಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲದೇ ಇದ್ರೂ ಕೂಡ ಆ್ಯಸ್ ಎ ಕಂಟೆಂಟ್ ಅಂತ ಬಂದಾಗ ನೀವು ತುಂಬ ಒಂಥರ ಹೊಸ ಫಿಲಮೇ ಮಾಡ್ದಂಗೆ ಲೆಕ್ಕಾಚಾರ ಅದು. ಸೊ ಅವೆಲ್ಲ ದೃಷ್ಟಿಕೋನ ನೋಡ್ಕೊಂಡ್ರೆ ನನಗನ್ಸಿರೋ ಪ್ರಕಾರ ಏನು 18-19 ತಿಂಗಳಾಯಿತು ಕರೆಕ್ಟ್ ಇದರಲ್ಲೇ ನಾವು ಮಾಡಿದ್ದೀವಿ ಅಂತ ಅನಿಸುತ್ತೆ.